ಹುಡುಗಿರ್ಬೋದು, ವೇಷಗಾರರಿರ್ಬೋದು, ಇಂಥವು ಜಗ್ಗ ಸಮುದಾಯ ಇದಾವೆ. ಅಲೆಮಾರ ಸಮುದಾಯ ಅವರು ಆ ಅಲೆಮಾರ ಸಮುದಾಯ ಅಲ್ಲಿ ಹೋಗಿ ಡಿಸ್ಕಸ್ ಮಾಡ್ತಾರೆ. ಆದರೆ ಆ ಬಾತ್ರೂಪೇಟೆಗೆ ಯಾರು ಅಲೆಮಾರದ ಯಾವುದು ಕುದುರೆ ಮುಚ್ಚಾಗ ಅಲೆಮಾರ ಸಮುದಾಯ ಇಲ್ಲೇ ಇಲ್ಲ. ಇವ್ರು 3 ವರ್ಷಕ್ಕೊಂದ್ಸಲ ಹೋಗ್ತಾರೆ, ಮೊಹರಂ ಸಂದರ್ಭದಲ್ಲಿ ಚರ್ಚೆ ಮಾಡ್ತಾರೆ, ವಾದ ಚರ್ಚೆ ಮಾಡ್ತಾರೆ, ಯಾರು ತಪ್ಪು ಇರ್ತದೆ, ಯಾರು ಸರಿ ಇರ್ತದೆ ಚರ್ಚೆ ಮಾಡಿ ಮತ್ತೆ ತಮ್ಮ ಊರಿಗೂ ಅವ್ರು ಎಲ್ಲಿ ಓದ್ತಾರೋ ಗೊತ್ತಿಲ್ಲ, ಮತ್ತೆ 3 ವರ್ಷ ಮತ್ತೆ ಬರ್ತಾರೆ. ಅಲ್ಲಿ ಯಾರು ಅಲೆಮಾರ ಸಮುದಾಯ ಇಲ್ಲ, ಬೇರೆ ಬೇರೆ ಸಂಪ್ರದಾಯದವ್ರು ಇದ್ದಾರೆ. ಅದೊಂದು ಆಶ್ಚರ್ಯ. ಮತ್ತು ಇಲ್ಲಿ ಈ ಆತಿರಾಮ್ ಭಾವೇಶಿ ಅವ್ರ ಕಟ್ಟೆ ಇಲ್ಲಿ ಲಂಬಾಣಿ ಸಮುದಾಯದ ಹುಡುಗರನ್ನ ಇದ್ದಾರೆ. ಇದು ಏನೇನಾದ್ರು ಗೊತ್ತಿಲ್ಲ ನಮ್ಗಂತ ಹೇಳ್ತಾರೆ. ಎಂಥ ವಿಚಿತ್ರ ಅಂತ ಅನಿಸ್ತದೆ. ಅಲ್ಲ, ನಿಮ್ಮ ಸಂಪ್ರದಾಯದ ಬಗ್ಗೆ ನಿಮಗೆ ಗೊತ್ತಿಲ್ಲ ಹುಡುಗರಿಗೆ ಅಂದರೆ ವಿಚಿತ್ರ ಅನ್ನಿಸ್ತದೆ ನಿಮ್ಗೆ. ಇಲ್ಲರಿ ಅವತ್ತು ಒಂದು ದಿನ ಬರ್ತೀವ್ರಿ, ಅಲ್ಲಿ ಕೂತ್ಕೊಂಡು ಕಾರ್ಯಕ್ರಮ ನಡೀತದೆ, ಮಾಡ್ಕೊತಾರೋ ಹೋಗ್ಬಿಡ್ತಾರೆ ಅಂತೇಳಿ. ಇದ್ರ ಬಗ್ಗೆ ಚರಿತ್ರೆ ಅವ್ರ ಸಮುದಾಯದವರಿಗೆ ಗೊತ್ತಿಲ್ಲ, ನನಗೆ ಗೊತ್ತೈತಿ, ಹೇಳ್ತೀನಿ ಹೆಂಗಂತೇಳಿ. ಒಬ್ಬ ಅಧ್ಯಾಪಕ, ನಾನು ಶಿಕ್ಷಕ ಸಂಶೋಧಕ. ಇದ್ರ ಬಗ್ಗೆ ಆತಿರಾಮ್ ಭಾವೇಶಿ ಅಂತ ಕಟ್ಟಿ ಇಲ್ಲಿನೂ ಯಾರೂ ಲಂಬಾಣಿ ಸಮುದಾಯದಿಲ್ಲ. ಸ್ವಲ್ಪ ಯಾವುದೋ ಕ್ಲಾಸ್ನಾಗ ಒಂದು ಸಲ ಡಿಸ್ಕಸ್ ಬಂತು ಮೊನ್ನೆ, ಒಂದು 3 ದಿನ ಕೆಳಗೆ. ಒಂದು ಹುಡುಗಿ ಏನಂತ, ಹೇಳ್ರಿ ಬಾತ್ರೂಪೇಟೆಗೆ ಲಂಬಾಣಿ ಸಮುದಾಯದವ್ರು ಇದ್ದಾರಂತ. ಯಾವಾಗ ಗೆದ್ದಾಳು ಸ್ವಲ್ಪ ಅಂತ ಇದ್ದಾರೆ ರೀ, ಎದ್ದಾಳ ನೀನು ಎದ್ದು ಮಾತಾಡಿ ಇದ್ದಾರ ಅಂತ. ಇಲ್ರಿ ನಾವು ಹೋಗಿ ಬರ್ತೀವಿ, ಆಗ ಹೋಗಿ ಬರ್ತದೆ ಅಲ್ಲಿ ಹೇಗಾರನು ಗೊತ್ತೈತೆ ನಿನಗೆ? ಇಲ್ಲಿ ಗೊತ್ತಿಲ್ಲ, ಮತ್ತು ಗೊತ್ತಿಲ್ಲ ಅದು ಯಾರಿಗಳ ಗೊತ್ತಿಲ್ಲ ಅಂತ ಬೈದ. ಅದೇ ಕನಕ ಯಾವುದು ಗಿಣಿಗೇರಿ ದಾಟಿನ ಯಾವುದು ಬರ್ತಾಡ ಅಲ್ಲಿ ಆ ಹುಡುಗಿ ಈ ಥರ. ಇದು ಆತಿರಾಮ್ ಭಾವೇಶಿ ಅವರು ಕಟ್ಟಿ. ಈ ಕಟ್ಟಿ ಇಲ್ಲಿ ಯಾಕೆ ಬಂತು ಅನ್ನೋದ್ರ ಬಗ್ಗೆ ಚರಿತ್ರೆ. ಇಲ್ಲಿ ತಾಂಡ ಅಭಿವೃದ್ಧಿ ನಿಗಮ ಆಫೀಸ್ ಐತಿ, ಅವರು ಅಧಿಕಾರಿ ಬಂದಿದ್ರಲ್ಲ, ಅಧಿಕಾರಿ ಏನ್ರಿ ಯಾರು ಏನಂತ ಕೇಳಕ್ಕೆ ಹಿಂಗೆ ನಾವು ಎಲ್ಲ ಬಗ್ಗೆ ತಿಳ್ಕೊಂಡಿದ್ದೆ. ಯಾಕೆ ಮಾಡ್ಸರ್ ಇಲ್ಲಿ ಕುದುರೆ ತಾಂಡದಲ್ಲಿ ಭರತನಾಯಕ ಅಂತ ಒಬ್ಬರು ಇದ್ದಾರೆ, ಭಾಳ ದೊಡ್ಡ ಆ ಸಮುದಾಯದ ಒಬ್ಬ ಲೀಡರ್. ಬರೀ ಚೆನ್ನಾಗಿ ಚರಿತ್ರೆ ತಿಳ್ಕೊಂಡ, ನಮಗಿಂತ ಹೆಚ್ಚು ತಿಳ್ಕೊಂಡಾನಂದ್ರೂ ನಡೀತಾರೆ. ಸಮುದಾಯದ ಬಗ್ಗೆ ಅಧ್ಯಯನ ಮಾಡ್ಯಾನ ಆತನ ಎಷ್ಟೋ ವಿಷಯಗಳನ್ನು ನಾನು ತಿಳ್ಕೊಂಡೆ. ಮೊನ್ನೆ ಒಂದು ಇಲ್ಲಿ ಕಾರ್ಯಕ್ರಮ ಆಯಿತು. ಅದೇ ಇಲ್ಲಿ ಪ್ರತಿ ವರ್ಷ ಒಂದು ಸಲ ಅವರು ಹೋಳಿ ಮುನ್ನಾ ದಿನ ಸೇರ್ತಾರೆ. ಇಲ್ಲಿ ಸೇರಿ ಅದು ಮೊನ್ನೆ ಅವತ್ತು ಲೇಖನ ಬರ್ತದೆ, 24/3/2024 ರಾತ್ರಿ ನಡೀತಾರೆ ಹೋಳಿ ಮುನ್ನಾ ದಿನ. ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿಕೊಂಡು ಮತ್ತು ಹೋಮ ಹವನ ಮುಗಿಸ್ಕೊಂಡು ಮುಂಜಾನೆ ಅವರು ತಮ್ಮ ಊರುಗಳಿಗೆ ಹೋಗ್ತಾರೆ. ಇದು ಆ್ಯಕ್ಚುಲಿ ನಾನು ಏನು ತಿಳ್ಕೊಂಡಿದ್ದೆ, ಅವ್ರು ಸ್ಟಾರ್ಟಿಂಗ್ ಬಂದಾಗ ಇಲ್ಲಿ ಹೋಲಿ ಆಡ್ತಾರೆ, ಬಣ್ಣ ಆಡ್ತಾರೆ, ಲಂಬಾಣಿ ಸಮುದಾಯದವರು ಇರಬೇಕೇನೋ, ಅದು ಇಲ್ಲಿ ಬಂದು ಸೇರ್ತಾರೋ ಏನೋ ಈ ಥರ ಅಂತ ತಿಳ್ಕೊಂಡಿದ್ದೆ ನಾನು. ಅದು ಹೋಲಿ ಆಡಲ್ಲ ಅವರು, ಬಣ್ಣ ಆಡಲ್ಲ ಅವರು. ಇಲ್ಲಿ ಏನು ಮಾಡ್ತಾರೆ ಗೊತ್ತಾ, ಇಲ್ಲಿ ಬಂದು ಸಭೆ ಸೇರಿ ಅಲ್ಲಿ ಹೊರಗಡೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಾರೆ, ಕೆಲವು ಉಪನ್ಯಾಸ ಮಾಡ್ತಾರೆ, ತಮ್ಮ ಸಮುದಾಯದ ಬಗ್ಗೆ ಚರ್ಚೆ ಮಾಡ್ತಾರೆ. ಆಮೇಲೆ ಬೆಳಗ್ಗೆ 4 ಗಂಟೆಗೆ ಶುರುವಾಗ್ತದೆ ಹೋಮವನ ಮುಗಿಸ್ಕೊಂಡು ಅವ್ರು ಬೆಳಗ್ಗೆ 4 ಗಂಟೆಗೆ ಇಲ್ಲಿ ಕಾಮದಾಹನ ಮಾಡ್ತಾರೆ. ಕಾಮದಾಹನ ರಾತ್ರಿ 2 ಕಾಮದಾನ ಮಾಡ್ತಾರೆ. ಇದೊಂದು ವಿಶೇಷ. ನಾವೆಲ್ಲ ಹಿಂದೂ ಸಂಪ್ರದಾಯದ ಒಂದು ಕಾಮದಾನ ಮಾಡ್ತಾರೆ, ಇವರು 2 ಕಾಮದಾನ ಮಾಡ್ತಾರೆ. 2 ಕಾಮದಾನ ಮಾಡಿ ಅದನ್ನು ಬೂದಿಯನ್ನು ತೊಗೊಂಡು ಕಲಸಿ ಮುಗಿದು ಬೆಳಗ್ಗೆ ಹೋಗ್ಬಿಡ್ತಾರೆ. ಯಾರು ಇರಂಗಿಲ್ಲ ಅವರು ತಗೊಂಡು ತಮ್ಮ ಊರಿಗೆ ಹೋಗ್ಬಿಡ್ತಾರೆ. ಬೂದಿಯನ್ನು ತೊಗೊಂಡೋಗಿ ಆ ಬೂದಿಯನ್ನು ತೊಗೊಂಡೋಗಿ ಅಲ್ಲಿ ಮನೆಗೆ ಎಲ್ಲರಿಗೆ ಹಣೆಗೆ ಹಚ್ಚುತ್ತಾರೆ. ಈ ಹಣೆಗೆ ಹಚ್ಚಿ ಮುಂದಿನ ವರ್ಷ ನಾವು ಗುರುತುವೋ ಬಂದಿಲ್ಲ ಅಷ್ಟು ಧಾರ್ಮಿಕ. ಈ ನಿಮ್ಮದು ಕೆಲವು ಸಂಪ್ರದಾಯ ಹಿಂದೂ ಸಂಪ್ರದಾಯಕ್ಕೆ ಏನು ಮಾಡ್ತಾರೆ ಗೊತ್ತಾ, ನಾವು ಕಾಮದಾನ ಮಾಡಬೇಕಾದ್ರೆ ಬೂದಿ ಇರ್ತದೆ, ತಗೊಂಡೋಗಿ ಎಲ್ಲ ಮನೆಗಳಿಗೆ ಹೋಗಿರ್ತಾರೆ. ಮನೆಗಳಿಗೆ ಹೋಗಿ ಅಲ್ಲಿಂದ ಒಂದಿಷ್ಟು ಕಾಣಿಕೆಯನ್ನು ಕೊಡ್ತಾರೆ. ತೊಗೊಂಡೋಗಿ ಅವರೇನು ಕಾಮದಾವನ ಮಾಡಿದಂಥವ್ರು ತೊಗೊಂಡು ಏನು ಮಾಡ್ತಾರೆ ಅದು ವಿಚಾರ. ಇಲ್ಲಿ ಯಾಕೆ ಮಾಡಿದ್ರು ಇದನ್ನು, ಈ ಆತಿರಾಮ್ ಭಾವೇಶಿ ಅವರು ಕಟ್ಟಿ. ಆ ಆತಿರಾಮ್ ಭಾವೇಶಿ ಅವರು ಆತ ಪುರಾತನ ಲೆಕ್ಕ, ಈ ಕೃಷ್ಣನ ಕಾಲಕ್ಕಿದ್ದಂಥ ಲೆಕ್ಕದಾಗ ಒಂದು ಚರ್ಚೆ ನಡೀತದೆ. ಆತ ಗೋಗಳನ್ನು ಕಾಯ್ತಾ ಇದ್ದ. ಅಲ್ಲಿ ಒಂದು ಪವಾಡ ನಡೀತದೆ, ಗೋಗಳನ್ನು ಸತ್ತೋಗಿರ್ತಾವ, ಬೇರೆ ಏನೇನೋ ಚರ್ಚೆ ನಡೀತದೆ. ಹೀಗಾಗಿ ಇವತ್ತು ದೊಡ್ಡ ಪವಾಡ ಪುರುಷ ಆತ. ಆತನ ಹೆಸರಿನ ಮೇಲೆ ಬೇಕಾದಷ್ಟು ಕಡೆಗೆ ಈ ಥರದ ಕಟ್ಟೆಗಳು, ಈ ಥರದ ದೇವಸ್ಥಾನಗಳು ನಿರ್ಮಾಣ ಆದಂತೈತೆ. ಇಲ್ಲಿ ಯಾಕೆ ಕಟ್ಟಿದ್ರು ಅಂತ ಒಂದು ಚರ್ಚೆ. ಆಗ ಲಂಬಾಣಿ ಸಮುದಾಯ ಒಂದು ರೀತಿ ಅಲೆಮಾರಿಯೇ, ಇವತ್ತಿಗೂ ಅಲೆಮಾರಿ ಲೆಕ್ಕದಾಗ ಎಲ್ಲ ಒಂದು ತಾಣದಲ್ಲಿ ಮಾಡಿಕೊಂಡು ಮನೆ ಮಾಡಿಕೊಂಡು ಇದ್ದಾರೆ ಅಂತಕ್ಕಂಥದ್ದು ನಿಮಗೆಲ್ಲ ಗೊತ್ತಿರತಕ್ಕಂಥ ಸಂಗತಿ. ಆಗ ಈ ಲಂಬಾಣಿ ಸಮುದಾಯ ಅವ್ರ ಕೆಲಸ ಏನಂದರೆ, ಆ್ಯಕ್ಚುಲಿ ಇವರು ಮೂಲ ಬೇರೆ ರಾಷ್ಟ್ರಗಳಿಂದ ಬಂದವರಂತೂ ಹೇಳ್ತಾರೆ. ಯಾವುದೆಲ್ಲ ರಾಷ್ಟ್ರ, ಯಾವುದೇ ರಾಜ್ಯದ ದೇಶ? ಅಫ್ಘಾನಿಸ್ತಾನದಿಂದ ಬಂದವರು ಅವರು. ಮೂಲ ಅಫ್ಘಾನಿಸ್ತಾನದಿಂದ ಬಂದು ನಮ್ಮ ಭಾರತಕ್ಕೆ ಬರ್ತಾರೆ. ಭಾರತದಲ್ಲಿ ಮತ್ತು ಉತ್ತರ ಭಾರತದಲ್ಲಿ ಜಾಸ್ತಿ ಇರ್ತಾರೆ. ಆಗ ಈ ಬೇರೆ ಬೇರೆ ಕಿಲ್ಜಿ ಮನೆತನಗಳು ಅಥವಾ
ಮತ್ತು ಬೇರೆ ಬೇರೆ ಈ ಮೊಘಲ ದೊರೆಗಳು ಬಂದಾಗ ಅಲ್ಲಿ ಸ್ವಲ್ಪ ಇವರಿಗೆ ಸಮಸ್ಯೆ ಆಗ್ತದೆ. ಆಗ ಏನು ಮಾಡ್ಬೇಕಂದಾಗ ಮತ್ತೆ ಇವ್ರದ್ದು ಮೂಲ ವೃತ್ತಿ ವ್ಯಾಪಾರ ಆಗಿರುತ್ತೆ. ಇನ್ನು ಕೆಲವು ಕಡೆ ಕಟ್ಟಿಗೆ ಕಡಿದು ಮಾರಾಟ ಮಾಡಿ ಬದುಕ್ತಿರ್ತಾರೆ. ಭಾಳ ಕಷ್ಟದಲ್ಲಿ ಬದುಕ್ತಕ್ಕಂಥ ಸಮುದಾಯ ಅದಾವೆ ಆಗಿನ ಕಾಲಕ್ಕೆ. ಆ ರೀತಿ ಇದ್ದಾಗ ಇಲ್ಲಿ ಏನಾಗ್ಬಿಡ್ತದೆ ಗೊತ್ತಾ, ಆ ಬ್ರಿಟಿಷರ ಕಾಲಕ್ಕೆ ಮತ್ತು ಆ ಮೊಘಲ ದೊರೆಗಳ ಕಾಲಕ್ಕೆ ಇವ್ರ ಮೇಲೆ ಸ್ವಲ್ಪ ದಬ್ಬಾಳಿಕೆ ನಡೆದು ಬಿಡ್ತದೆ. ಏನು ದಬ್ಬಾಳಿಕೆ ಅಂದ್ರೆ ಇವ್ರ ವೃತ್ತಿನೂ ಸಮಸ್ಯೆ ಆಗಿಬಿಡ್ತದೆ. ಏನು ಸಮಸ್ಯೆ ಆಗ್ಬಿಡ್ತದೆ ಅಂದರೆ ಆ ಬ್ರಿಟಿಷರೆಲ್ಲ ಟ್ರೈನ್ ತಂದುಬಿಡ್ತಾರೆ. ಇವರು ವ್ಯಾಪಾರ ಒಂದು ಊರಿಂದ ಒಂದು ಊರಿಗೆ ಭಾಳ ಕಡೆಗಳನ್ನು ತೊಗೊಂಡೋಗಿ ಕೊಡೋರು. ಹೌದಾ? ಈ ಥರ ವ್ಯಾಪಾರ ಮಾಡ್ಕೊಂತ ಸರಕು ಸಾಗಾಣಿಕೆಗಳನ್ನ ಮಾಡ್ಕೊಂತ ತಮ್ಮ ಕುದುರೆಗಳಿದ್ದು ಅಥವಾ ಏನು ಬಂಡಿಗಳಿದ್ದು ತೊಗೊಂಡೋಗಿ ಈ ಕಡೆಯಿಂದ ಆ ಕಡೆ ಇದೇ ಥರ ವ್ಯಾಪಾರ ಮಾಡ್ಕೊಂತ ಬದುಕ್ತಿರ್ತಾರೆ. ಈ ಬ್ರಿಟಿಷರು ಬಂದ ಕೂಡಲೇ ಟ್ರೈನ್ ಬಂದುಬಿಡ್ತಾರೆ. ಟ್ರೈನ್ ಬಂದ ಕೂಡಲೇ ಇವ್ರಿಗೆ ಮತ್ತಷ್ಟು ಸಮಸ್ಯೆ ಆಗಿಬಿಡ್ತಾರೆ. ಮತ್ತು ಅದ್ರ ಜೊತೆಗೆ ಆ ಮೊಘಲ ದೊರೆಗಳು ಏನು ಮಾಡಿಬಿಡ್ತಾರೆ ಗೊತ್ತಾ, ಇವ್ರನ್ನ ಸೈನ್ಯವನ್ನಾಗಿ ತೊಗೊಂಡು ಇವ್ರನ್ನ ದಿಕ್ಕಪಾಲಾಗಿ ಅಲ್ಲೆಲ್ಲೆಲ್ಲೆಲ್ಲಿ ಬೇರೆ 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 ಕಡೆಗೆ ಕಳಿಸಿಬಿಡ್ತಾರೆ. ಆ ಥರ ಆದಾಗ ಭಾಳಷ್ಟು ಅಸಾಮಾಜಿಕ ಸಮಸ್ಯೆ. ಏನು ಸಮಸ್ಯೆ ಅಂದರೆ ಅವ್ರ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ನಡೀತಾರೆ. ಅವ್ರನ್ನ ಒಂದು ರೀತಿ ಕಳ್ಳರನ್ನೋ ರೂಪದಲ್ಲಿ ಬಿಂಬಿಸಿ ಬಿಡ್ತಾರೆ. ಆಮೇಲೆ ಇವ್ರು ಎಲ್ಲಿ ಬೇಕಲ್ಲಿ ಹೋಗ್ಬೇಕಾಯ್ತಂದ್ರೆ ಮಾಸ್ ಕೊಡ್ತಿದ್ರು ಆಗಿನ ಕಾಲಕ್ಕೆ. ಅಂದ್ರೆ ನೀವು ಈಗ ಕೊಪ್ಪಳದಿಂದ ಬಾದ್ರಬಂಡಿಗೆ ಬರ್ಬೇಕಂದ್ರೆ ಎಷ್ಟಾಗ್ತದ ಒಳಗೆ ಹೋಗ್ಬೇಕಂತೇಳಿ ಮಾಸ್ ಕೊಟ್ಟು ಕಳಿಸೋದು. ಅಷ್ಟೊಳಗೆ ಇಲ್ಲಿ ಬರಬೇಕು. ಲೇಟ್ ಆಯ್ತಂದ್ರೆ ಅವ್ರ ಮೇಲೆ ಏನು ಕೇಸುಗಳು ಅರೆಸ್ಟ್ ಮಾಡೋದು, ಬಂಧಿಸೋದು, ಈ ರೀತಿ ಭಾಳ ತೊಂದರೆ ಅನುಭವಿಸ್ಬೇಕಂತ ಸಮುದಾಯ. ಹೀಗಾಗಿ ಏನು ಮಾಡ್ಬೇಕಪ್ಪ ಈಗ ನಾವು ಅಂಥೇಳಿ ಅಂದಾಗ ಇಲ್ಲಿ ಆದಿರಾಮ್ ಬಾವಾಜಿ ಅವರು ತಪಸ್ಸು ಮಾಡಿದಂಥ ಈ ಪ್ರದೇಶ ಭಾರತದಲ್ಲಿ ಎಲ್ಲಿ ಈ ಥರ ಲಂಬಾಣಿ ಸಮುದಾಯ ಸೇರುವ ಪ್ರಸಂಗ ನಾನಂತೂ ಗಮನಿಸಿಲ್ಲ. ನೀವು ಸಮುದಾಯದವ್ರು ಇದ್ದಿರ್ಬೋದು, ತಿಳ್ಕೊಂಡಿರ್ಬೋದು ಅಂತ ನನಗಿಂತ ಹೆಚ್ಚಿನ ರೀತಿಯಲ್ಲಿ ಅಂದರೆ ಎಲ್ಲಿ ಸೇರಿಲ್ಲ. ಇಲ್ಲಿ ಬಂದು ದಕ್ಷಿಣ ಭಾರತಕ್ಕೆ ಅದು ಈ ಊರಿಗೆ ಬರ್ತಾರೆ. ಇವ್ರಿಗೆ ಬರ್ತಾರಂದರೆ ಈಗ ನಾನು ಮೊನ್ನೆ ಪ್ರಶ್ನೆ ಕೇಳಿದೆ ಅವಳಿಗೆ ಅಂತ, ಇಲ್ಲಿ ಆಗ ಸಮುದಾಯ ಇತ್ತಂತ ಕಾಣುತ್ತೆ. ಬಹುಶಃ ಭಾಳ ಇರಬೇಕು. ಈಗ ಒಬ್ಬರಿಲ್ಲ. ಈಗೆಲ್ಲ ಅವರೆಲ್ಲ ಊರು ಬಿಟ್ಟು ತಾಂಡಗಳನ್ನು ಮಾಡ್ಕೊಂಡು ಅಲ್ಲಿ ಹೋಗ್ತಾರಲ್ಲ. ಅಷ್ಟು ದೊಡ್ಡ ಸಮುದಾಯ ಬಹುಶಃ ಇವರ ಭಾಳ ದೊಡ್ಡ ಸಮುದಾಯ ಇರಬೇಕಾದ್ರೆ. ಆ ರೀತಿಯಾಗಿ ದಬ್ಬಾಳಿಕೆ ಆದಾಗ ಎಲ್ಲಿ ಹೋಗೋಣ ಅಂದಾಗ ಈ ಭಾದ್ರಬಂಡ ಕೋಟೆ, ಭಾದ್ರಬಂಡ ಗಡ ಅಂತ ಕರೀತಾರೆ. ಗಡ ಅಂದರೆ ಅದು ಕೋಟೆ. ಅದು ಇರ್ಕಲ್ ಗಡ, ಗಜೇಂದ್ರ ಗಡ, ಇವೆಲ್ಲ ಗಡ ಭಾದ್ರಬಂಡ ಗಡ ಅಂತ ಕರೀತಾರೆ. ಇವತ್ತಿಗೆ ಅವರು ಸಮುದಾಯದವ್ರು ಭಾದ್ರಬಂಡ ಗಡ ಅಂತ ಕರೀತಾರೆ, ಕೊಪ್ಪಳ ಗಡ ಅಂತ ಕರೀತಾರೆ. ಗಡ ಅಂತಂದರೆ ಕೋಟೆ ಅನ್ನೋ ಲೆಕ್ಕದಾಗ. ಅದು ಅರಬಿಕ್ ಭಾಷೆಯದು ಗಡ. ಅರಬಿಕ್ಕು ಮತ್ತು ಪಾರ್ಸಿ ಶಬ್ದ ಅಂತ ಕಾಣ್ತದೆ. ಯಾಕಂದ್ರೆ ಮೂಲ ಅಲ್ಲಿಂದ ಬಂದು ಕೆಲವು ಶಬ್ದಗಳು ಆ ಥರ ಗಡ ಅಂದರೆ ಕೋಟೆ ಅನ್ನೋ ಲೆಕ್ಕದಾಗ. ಅದಕ್ಕೆ ಇಲ್ಲಿ ಸೇರೋಣ ಅಂತ ಹೇಳ್ತಾರೆ. ಸೇರ್ಬೇಕಾದಾಗ ಇಲ್ಲಿ ಎಲ್ಲರೂ ಬರ್ತಾರೆ. ಆಗ ನಡಿ ಹೆಂಗಾರ ಮಾಡಿ ಅಲ್ಲಿ ಸೇರಂದ್ರೆ ಎದಕ್ಕೆ ಸೇರೋದಂದರೆ ನಮ್ಮ ಮೇಲೆ ಏನು ದೌರ್ಜನ್ಯ ನಡೀತದಲ್ಲ, ದಬ್ಬಾಳಿಕೆ ನಡೀತದಲ್ಲ, ಆ ದಬ್ಬಾಳಿಕೆಯನ್ನು ವಿರೋಧಿಸಿ ಒಂದು ಕಡೆ ಸಭೆ ಮಾಡೋದಾಗ ಈ ಭಾದ್ರಬಂಡಿಗೆ ಬಂದು ಆ್ಯಕ್ಚುಲಿ ನನಗೆ ದಾಖಲೆ ಸಿಕ್ಕಿರೋ ಪ್ರಕಾರ ಮೊದಲನೇ ಸಭೆ ಅಂದರೆ 4/3/1857 ಫಸ್ಟ್ ಸಭೆ ದಾಖಲೆ ಇರೋದು. ಅದಕ್ಕಿಂತ ಮೊದಲು ಆ್ಯಕ್ಚುಲಿ ಶಿವಲಾಲ್ ಅವರು ಸಂದರ್ಭದಲ್ಲೂ ಇಲ್ಲಿ ಸಭೆಗಳನ್ನು ಸೇರ್ತಿದ್ರು, ಇಲ್ಲಿ ಬರ್ತಿದ್ರು ಅಂತ ಹೇಳ್ತಾರೆ. ಅದಕ್ಕಿಂತ ಮೊದಲು 16-17ನೇ ಶತಮಾನದಲ್ಲಿ ಆತ ಒಬ್ಬ ಸ್ವತಂತ್ರ ಹೋರಾಟಗಾರ. ಒಬ್ಬ ಧರ್ಮ ಪ್ರಚಾರಕ್ಕಿದ್ದಂಗೆ ಲೆಕ್ಕಿದ್ದಂಗಿದ್ರು ಅವರು. ಅವ್ರ ಕಾಲಕ್ಕೂ ಇಲ್ಲಿ ಸಭೆ ಅಂದರೆ 18ನೇ ಶತಮಾನಕ್ಕಿಂತ ಮೊದಲು ಇಲ್ಲಿ ಸಭೆ ಸೇರಿದ್ರು ಅಂತ ಕಾಣುತ್ತೆ. ಆದರೆ ನಮ್ಗೆ ಅಧಿಕೃತವಾಗಿ ದಾಖಲೆ ಸಿಗೋದು ಯಾವುದಂತಂದರೆ ಈ 4/3/1857 ಫಸ್ಟ್ ಸಭೆ ಸೇರ್ತಾರೆ. ಇಲ್ಲಿ ಜನ ಬಂದು ಬರ್ತಾ ಇದ್ದಪ್ಪ ಅಂದರೆ ಸಭೆ ಸೇರೋಕೆ ಕುದುರೆಗಳ ಮೇಲೆ, ಆನೆಗಳ ಮೇಲೆ, ಒಂಟೆಗಳ ಮೇಲೆ ಸಮುದಾಯ ಇಲ್ಲಿ ಬಂದು ಸೇರುವ ಸಂದರ್ಭದಲ್ಲಿ ಬೇರೆ ಬ್ರಿಟಿಷರು, ನಿಜಾಮರು ದಿಕ್ಕು ಅದಕ್ಕೆ ಮುಡ್ತಾರೆ. ಅವ್ರು ತಡೆಯೋಕ್ಕಾಗೋದಲ್ಲ. ತಡೆದ್ರೆ ನಮಗೇನು ಸಮಸ್ಯೆ ಅಂತಂತೇಳಿ ಅವರು ಸುಮ್ಮನೆ ಕೈ ಕೊಟ್ಕೊಂಡು ಕೂತ್ಕೊಂಡ್ಬಿಡ್ತಿರ್ತಾರೆ. ಗೂಳಿಗಳ ಮೇಲೆ ಬಂಡಿಗಳನ್ನು ಕಟ್ಕೊಂಡು ಬರ್ತಾರೆ. ಯಾವುದೇ ರೀತಿಯಲ್ಲಿ ಸಾವಿರಾರು ಜನ ಬಂದು ಇಲ್ಲಿ ಸಭೆಯನ್ನು ಅವಾಗ ಫಸ್ಟು ಸೇರ್ತಾರೆ. ಇಲ್ಲಿ ಸೇರ್ಕೊಂಡು ಇಲ್ಲಿ ಚರ್ಚೆ ಮಾಡ್ತಾರೆ. ಹೆಂಗೆ ನಮ್ಗೆ ಇಷ್ಟೆಲ್ಲ ಸಮಸ್ಯೆ ಆಗ್ತದೆ, ಏನು ಮಾಡಬೇಕು, ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗ್ತದೆ, ನಮ್ಮದು ವ್ಯಾಪಾರ ನಿಂತು ಹೋಗೋಯ್ತು, ಕಳ್ಳರು ನನ್ನ ರೂಪದಲ್ಲಿ ನಮ್ಮನ್ನು ಜನ ಬಿಂಬಿಸ್ತಾರೆ, ಏನು ಮಾಡಬೇಕು ಅಂಥೇಳಿ ಅಂದಾಗ ಆಗ ಇಲ್ಲಿ ಒಂದಿಷ್ಟು ಚರ್ಚೆ ಮಾಡಿ ಒಂದಿಷ್ಟು ಕೆಲವು ಹಬ್ಬಗಳನ್ನು ಇಲ್ಲ ನಾವು ಏನು ಮಾಡೋಣ್ರಿ, ಈಗ ನಾವು ಊರಿನಿಂದ ಬಿಟ್ಟು ಒಂದು ತಾಂಡ ರೂಪದಲ್ಲಿ ಮಾಡ್ಕೊಳ್ಳೋಣ. ಅವಾಗ ತೀರ್ಮಾನ ಆದವು, ತಾಂಡ ಅಂತ ಮಾಡೋಣ, ತಾಂಡದಲ್ಲಿ ಉಳಿದುಕೊಳ್ಳೋಣ, ಅಲ್ಲೆಲ್ಲ ನಮ್ಮ ತಾಂಡಕ್ಕೆ ರಸ್ತೆಗಳನ್ನು ನಿರ್ಮಾಣ ಮಾಡೋದಕ್ಕೆ ನಾವು ಒತ್ತಾಯ ಮಾಡೋಣ, ಕುಡಿಯುವ ನೀರಿಗೆ ವ್ಯವಸ್ಥೆ ಮಾಡೋಣ, ಆಮೇಲೆ ದನಗಳಿಗೆ ಮೇವು ವ್ಯವಸ್ಥೆ
ಹಬ್ಬ ಅಂತೇಳಿ ಮೊನ್ನೆ ಆಚರಣೆ ಮಾಡಿದ್ರು, ಗೊತ್ತಿದ್ರು ನಿಮಗೆಲ್ಲ. ಆ ಥರದ್ದು ಇಂಥವೆಲ್ಲ ಆಚರಣೆ ಮಾಡೋಣ, ಇವೆಲ್ಲವನ್ನು ಅವತ್ತು ತೀರ್ಮಾನ ಆದ. ಆ ಸಂದರ್ಭದಲ್ಲಿ ಇವೆಲ್ಲ ತೀರ್ಮಾನ ಆಗಿ ಅಲ್ಲಿ ಮೀಟು ಮುಖ್ಯ ಅಂತೇಳಿ ಇರ್ತಾನೆ, ಆಂಧ್ರದ ಮನುಷ್ಯ ಮೀಟು ಮುಖ್ಯ ಅಂತೇಳಿ. ಆತನ ನೇತೃತ್ವದಲ್ಲಿ ಆತ ಭಾಳ ಪ್ರಮುಖವಾದ ವ್ಯಕ್ತಿ ಆಂಧ್ರದಲ್ಲಿ. ಇತರ ಮೇಲೂ ಭಾಳಷ್ಟು ಆರೋಪಗಳು ಆಂಧ್ರದಲ್ಲಿ ಇತ್ತು ಅಂತಕ್ಕಂಥದ್ದು. ಅವ್ರೂ ಸಹ ಇಲ್ಲಿ ಬಂದು ಇಂಥವೆಲ್ಲ ಆರೋಪಗಳನ್ನು ನಾವು ನಿರಾಕರಿಸಬೇಕು. ನಮಗೆಲ್ಲ ಸರ್ಕಾರಗಳು ಈ ರೀತಿ ದೌರ್ಜನ್ಯ ದಬ್ಬಾಳಿಕೆಗಳನ್ನು ಮಾಡ್ತಾ ಇದ್ದಾವೆ ಅಂತೇಳಿ ಇವರೆಲ್ಲ ಬಂದು ಇಲ್ಲಿ ಸೇರಿಕೊಂಡು ಅನೇಕ ಜನ ವ್ಯಕ್ತಿಗಳು, ಹೆಣ್ಮಕ್ಳು ಸಹ ಮೊದಲು ಮಾಡಿ ಇಲ್ಲಿ ಬಂದು ಸೇರ್ತಾರಂತಕ್ಕಂಥದ್ದು. ಅನೇಕ ಜನ ಇದ್ದಾರೆ, ಅವರು ಹೆಣ್ಮಕ್ಳು ಸಹ ಇಲ್ಲಿ ಬಂದು ಇಲ್ಲಿ ಸೇರ್ತಕ್ಕಂಥ ಸಂಪ್ರದಾಯ ಇದೆ ಅಂತಕ್ಕಂಥದ್ದು. ಇದು ಈ ಕಟ್ಟೆ ಹೇಳಿದ್ನೆಲ್ಲ ಆತಿರಾಮ್ ಬಾವಾಜಿ ಅವರು ತಪಸ್ಸು ಕುಳಿತ ಕಟ್ಟೆ ಅಂತ ಹೇಳ್ತಾರೆ. ಇದು ಆ್ಯಕ್ಚುಲಿ ಪೂರ್ತಿ ಪುರಾತನ ಅಂತ ಹೇಳ್ತಾರೆ. ಆದರೆ ಈ ಕಟ್ಟೆ ಅಧ್ಯಯನ ಮಾಡಿದ ವಿಜಯನಗರ ಕಾಲಕ್ಕೆ ಇದ್ದಂಥ ಅವ್ರ ಕಾಲಕ್ಕೆ ನಿರ್ಮಾಣವಾದಂಥ ಕಟ್ಟೆ ಅಂತ ಕಾಣುತ್ತೆ. ಇದೆಲ್ಲ ಸುತ್ತ ಏನೇನಿದೆ ಅಂತ ಅದು ಈ ಆತಿರಾಮ್ ಬಾವಾಜಿ ಅವರು ಇಲ್ಲಿ ತಪಸ್ಸು ಮಾಡಿ ಹೋಗ್ಯಾರ ಅಂತ ಅವ್ರ ನಮಗೆ ಸಂಪ್ರದಾಯದವರು. ನಿಮ್ಮ ಧರ್ಮದವ್ರು ನಿಮ್ಮ ಸಂಪ್ರದಾಯಗಳು ಇರ್ತಾವಲ್ಲ, ಸುತ್ತ ನೋಡ್ರಿ ಯಾವುದು ಆತಿರಾಮ್ ಬಾವಾಜಿ ಅವರು ತಪಸ್ಸು ಕುಳಿತ ನಿಂತ ಬಗ್ಗೆ. ಆಮೇಲೆ ಗೋವುಗಳಿದ್ದಾವೆ, ಆಮೇಲೆ ಕರುಗಳಿಗೆ ಹಾಲು ಉಣಿಸೋದು ಇದ್ದಾವೆ, ಏನು ಸೂರ್ಯ ಚಿತ್ರ ಐತೆ, ಚಂದ್ರನ ಚಿತ್ರ ಐತೆ, ಹೌದಾ? ಆ ರೀತಿ ಪುಷ್ಪದಳ ಹೂಗಳಿದ್ದಾವೆ, ಏನು ಆಂಜನೇಯ ಇದ್ದಾನೆ, ನವಲಿಗಳಿದೆ, ಕುದುರೆಗಳಿದ್ದಾವೆ, ಗೂಳಿದೆ, ಗಂಡ ಬೇರುಂಡಿದೆ. ಆಮೇಲೆ ಉಕ್ಕ ಸೇದೋದು, ಮತ್ತು ಉಕ್ಕ ಸೇದೋದು ಗೊತ್ತಲ್ಲ ನಿಮಗೆಲ್ಲ, ಹಿಸ್ಟ್ರಿ ವಿದ್ಯಾರ್ಥಿಗಳು. ಉಕ್ಕ ಸೇದುವುದು, ಯುದ್ಧದಲ್ಲಿ ನಿರತ ಏನು ಶಿಲ್ಪಗಳಿದ್ದಾವೆ. ಮತ್ತು ಆಮೇಲೆ ಮುಖ್ಯವಾಗಿ ಇವರು ಈ ಸಂಪ್ರದಾಯದವರು ದಕ್ಷಿಣದಲ್ಲಿ ತಿರುಪತಿ ತಿಮ್ಮಪ್ಪ, ಉತ್ತರದಲ್ಲಿ